ಓಂ ನಮಃ ಶಿವಾಯ. ನಾನು ಚಂದ್ರಶೇಖರಗೌಡ ಗೋಪಾಲಗೌಡ ಪಾಟೀಲ್, ಅಡಿಗೆ ಮನೆಯ ಮುಖ್ಯ ಅಡಿಗೆವ. ನಾನು ಶ್ರೀ ಮಠದ ಕಾರ್ಯಾಲಯದಲ್ಲಿ ಸುಮಾರು 16 ವರ್ಷದ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶಿವರಾತ್ರಿ ಒಳ್ಳೆ ವಿಜೃಂಭಣೆಯಿಂದ ನಡೀತಾ ಇದೆ. ಈ ವರ್ಷ 8 ದಿವಸ, ಪ್ರತಿ ವರ್ಷದಲ್ಲಿ 7 ದಿವಸ ಮಾಡ್ತಿದ್ವಿ ಶಿವರಾತ್ರಿ. ಈ ವರ್ಷ 8 ದಿವಸ ಮಾಡ್ತಾ ಇದ್ದೇವೆ. 20ನೇ ತಾರೀಕಿಂದ ಸಪ್ತಾಹ ಶುರುವಾಗಿದೆ. ಆಮೇಲೆ 20 ತಾರೀಕಿಗೆ ಜಾಗರಣೆ ಮಾಡ್ತೀವಿ. 27ಕ್ಕೆ ರಥೋತ್ಸವ ಮಾಡ್ಕೊಂಡು ಆಮೇಲೆ 1 ತಾರೀಕಿಗೆ ಕೌದಿ ಪೂಜೆಯೊಂದಿಗೆ ಈ ಕಾರ್ಯಕ್ರಮ ಸಮಾಪ್ತಿ ಮಾಡ್ತೀವಿ. ನಮ್ಮ ದಿನನಿತ್ಯ ಪ್ರಸಾದ ವ್ಯವಸ್ಥೆಯನ್ನ ನಾವು ಭಕ್ತಾದಿಗಳಿಗೆ ಬೆಳಗ್ಗೆ ಟಿಫಿನ್ ಕೊಡ್ತೇವೆ. ಪಲಾವು, ಉಪ್ಪಿಟ್ಟು, ಒಂದಿನ ಪಲಾವ್ ಕೊಡ್ತೀವಿ. ದಿನಾನು 3-4 ಸಾವಿರದಿಂದ ಜನ ನಾಷ್ಟ ಆಗ್ತದೆ, ಪ್ರಸಾದ ವ್ಯವಸ್ಥೆ ಆಗ್ತದೆ. ಮತ್ತೆ ಮಧ್ಯಾಹ್ನ ಊಟ 12 ಗಂಟೆ 12:30 ಶುರು ಮಾಡ್ತೀವಿ. ಮಿನಿಮಮ್ ನಾವು ಒಂದ್ ದಿವಸಕ್ಕೆ ಡೈಲಿ 5-6 ಕ್ವಿಂಟಲ್ ರೈಸ್ ಮಾಡ್ಕೊಂತೀವಿ ಮಧ್ಯಾಹ್ನಕ್ಕಷ್ಟೇ. ಮತ್ತೆ ರಾತ್ರಿಗೆ ಜನ ನೋಡ್ಕೊಂಡು ಮತ್ತೆ ನಾವು ರಾತ್ರಿಗೆ 3-4 ಕ್ವಿಂಟಲ್ ರೈಸ್ ಮಾಡ್ಕೊಂತೀವಿ. ಮತ್ತೆ ಮಿನಿಮಮ್ ನಾವು 1 ಕ್ವಿಂಟಲ್ ಪಲ್ಯ ಮಾಡ್ಕೊಂತೀವಿ, ಪಲ್ಯ ಸಾಂಬಾರು. ಆಮೇಲೆ ಸಾಂಬಾರು ಮಿನಿಮಮ್ ನಾವು ಒಂದು 2,500 ಲೀಟರ್ ಸಾಂಬಾರ್ ಮಾಡ್ಕೊತೀವಿ. ಆಮೇಲೆ ಹುಗ್ಗಿ 5 ಕ್ವಿಂಟಲ್ ಪಾಯಸ, ಗೋಧಿ ಪಾಯಸ ಮಾಡಿದ್ವಿ ಇವತ್ತು ಭಕ್ತಾದಿಗಳಿಗೆ. ಭಕ್ತರ ಒಂದೊಂದು ದಿನ ದಾಸೋಹ ಇರ್ತದೆ. ಹುಗ್ಗಿ ಎಲ್ಲ ನಾವು ಸ್ಟೀಮ್ ಮುಖಾಂತರ ಮಾಡ್ಕೊಂತೀವಿ, ಹುಗ್ಗಿ ಮತ್ತು ಸಾಂಬಾರು. ಹೇಳ್ರಿಪ್ಪ. ಇದು ಗೋಧಿ ಪಾಯಸ, ಸಾಂಬಾರ್. ದಿನನಿತ್ಯ ಒಂದು ಕೊಳಗ ಫುಲ್ ಮಾಡ್ತೇವಿ, ದಿನನಿತ್ಯನ ಒಂದು ಪಾಯಸ ಫುಲ್ ಮಾಡ್ತೇವಿ. ಹಾಗೆ ಡೈಲಿ ನಾವು 5-6 ಕ್ವಿಂಟಲ್ ರೈಸ್ ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂತೇವೆ. ಸಾಯಂಕಾಲ ಮತ್ತೆ ಜಸ್ಟ್ ಬೇಕಾದ್ರೆ ಜನ ನೋಡ್ಕೊಂಡು ಮತ್ತೆ 2-3ರಿಂದ 4 ಕ್ವಿಂಟಲ್ ವರೆಗೆ ರೈಸ್ ಮಾಡ್ಕೊಂತೇವಿ. ಸಾಯಂಕಾಲ ಪಲ್ಯ ಕಮ್ಮಿ ಆದ್ರೆ ಪಲ್ಯ, ಆಮೇಲೆ ಪಾಯಸ ಎಲ್ಲ ಮಾಡ್ಕೊಂತೇವಿ. ಜನ ಬಯಕ್ ಬರ್ತಾರೆ, ಹಾಗೆಲ್ಲ ಅವ್ರಿಗೆ ನಾವು ಒಳ್ಳೆ ರೀತಿಯ ಒಂದು ಪ್ರಸಾದ ವ್ಯವಸ್ಥೆ ಮಾಡ್ತೇವೆ. ಈಗ ಸದ್ಯ ನೀರು ರೆಡಿ ಇದೆ ರೈಸ್ ಮಾಡ್ಲಿಕ್ಕೆ. 1 ಕ್ವಿಂಟಲ್ ನಾವು ರೈಸ್ ಹಾಕೊಂತೇವೆ ಇದಕ್ಕೆ. ಇಂಥವು ಡೈಲಿ ನಾವು 5-6 ರೆಡಿ ಇದೆ ರೈಸ್ ಮಾಡ್ತಾ ಇದಾರೆ ನಮ್ಮವರು. ರೈಸ್ ರೆಡಿ ಹಾಕ್ತಾ ಇದಾರೆ. ಹಂಗ ಜನ ಬರ್ತಾನೆ ಇದೆ, ರುಟೇಷನ್ ಆಗ್ತಾನೆ ಇರ್ತದೆ. ಸುಮಾರು ಈ ಶಿವರಾತ್ರಿಯಲ್ಲಿ ನಿಮ್ಮ ಜನ ಸೇರೋ ನಿರೀಕ್ಷೆ ಎಷ್ಟು ಜನ ಇದೆ? ಈ ಶಿವರಾತ್ರಿಯಲ್ಲಿ ಸುಮಾರು 1 ಲಕ್ಷದ ಮಟ್ಟ ಜನ ಸೇರ್ತದೆ. ಅಲ್ಲಲ್ಲಿ ಭಕ್ತಾದಿಗಳು ಪ್ರಸಾದ ಹಂಚಿರ್ತಾರೆ. ಆದ್ರೂ ನಾವು ಶಕ್ತಿ ಮೀರಿ ಪ್ರಸಾದ ವ್ಯವಸ್ಥೆ ಮಾಡ್ತೇವೆ. ಆ ಪ್ರಕಾರ ಭಕ್ತರು ಬರ್ತಾ ಇರ್ತಾರೆ, ಪ್ರಸಾದ ಮಾಡ್ತಾ ಇರ್ತಾರೆ. ಸುತ್ತಲ ಕಡೆ ಪ್ರಸಾದ ವ್ಯವಸ್ಥೆ ಇರ್ತದೆ. ಆ ಕಡೆ ಬೇರೆದವ್ರು ಮಾಡ್ತಿರ್ತಾರೆ, ಈ ಕಡೆ ಮಾಡ್ತಿರ್ತಾರೆ. ನಮ್ದು ಜಾಸ್ತಿ ಇರ್ತದೆ ಕ್ವಾಂಟಿಟಿ. ಆ ಪ್ರಕಾರ ನಾವೆಲ್ಲ ಬಂದಂತ ಭಕ್ತಾದಿಗಳಿಗೆ ಒಳ್ಳೆ ರೀತಿ ಪ್ರಸಾದವನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಶ್ರಮ ಪಡ್ತಾ ಇದ್ದೇವೆ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ, ಅಡಿಗೆ ಮನೆಯ ದಾಸೋಹ ಸಿಬ್ಬಂದಿಗಳು ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿ ನಾವು ಮಾಡಿ ಭಕ್ತಾದಿಗಳಿಗೆ ಮಹಾಪ್ರಸಾದನ ಬಡಿಸ್ಲಿಕ್ಕೆ ಹೆಚ್ಚಿನ ಶ್ರಮ ವಹಿಸಿ ಮಾಡ್ತಾ ಇರ್ತೇವೆ. ತುಂಬಾ ಧನ್ಯವಾದ. ಲೀಟರ್ ಹಿಡಿದಿರ ಸಾಂಬಾರು, ಕ್ವಿಂಟಲ್ ಪಲ್ಯ, ಅದೇ 3 ಕ್ವಿಂಟಲ್ ಮ್ಯಾಗ ಮಾಡೋದು, 3 ಕ್ವಿಂಟಲ್ ತಳಗಿಲ್ಲ. ಶ್ರೀ ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಓಂ ನಮಃ ಶಿವಾಯ ಭಜತಾ ಹೃದ್ವಿಲಾಸ ಪ್ರಿಯಂ ಶ್ರೀ ಸಿದ್ಧಾರೂಢ ಶಿವಂ ಶ್ರೀ ಸಿದ್ಧಾರೂಢ ಶಿವಂ.
ತಾಳ ಹಾಕುತ್ತ ಶಿವ ಶಿವ ಎಂದರೆ ಮಂತ್ರವ ನುಡಿದಂತೆ ಓಂ ನಮ ಶಿವಾಯ ಎಂದರೆ ಸಾಕು ಗುರುವು ಒಲಿವನಂತೆ ನಮ ಶಿವಾಯ ತಾಳ ಹಾಕುತ್ತ ಶಿವ ಶಿವ ಎಂದರೆ ಮಂತ್ರವ ನುಡಿದಂತೆ ಓಂ ನಮ ಶಿವಾಯ ಎಂದರೆ ಸಾಕು ಗುರುವು ಒಲಿವನಂತೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಗುರುವಾರೂಢರ ಚರಿತೆ ಓದಿದರೆ ವೇದ ಓದಿದಂತೆ ಗುರುವಿನ ಪಾದಕ್ಕೆ ಪೂಜೆ ಗೈದರೆ ವ್ರತವ ಮಾಡಿದಂತೆ ಸಿದ್ಧಾರೂಢರ ಭಜನೆ ಮಾಡಿದರೆ ಬೋಧೆಯ ಪಡೆದಂತೆ ಹುಬ್ಬಳ್ಳಿ ಮಠದಲ್ಲಿ ದಾಸೋಹ ಸವಿದರೆ ಬಾಧೆ ಕಳೆಯುವುದಂತೆ ತಾಳ ಹಾಕುತ್ತ ಶಿವ ಶಿವ ಎಂದರೆ ಮಂತ್ರವ ನುಡಿದಂತೆ ಓಂ ನಮ ಶಿವಾಯ ಎಂದರೆ ಸಾಕು ಗುರುವು ಒಲಿವನಂತೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ঠাকুরে ঠাকুর ಮೂರು ಕ್ವಿಂಟಲ್ ಮ್ಯಾಗ ಮಾಡೋದು 3 ಕ್ವಿಂಟಲ್ ಆಗಿಲ್ಲ ಸಿದ್ಧಾರೂಢರ ಸ್ಮರಣೆ ಮಾಡಿದರೆ ಮರಣವ ಗೆದ್ದಂತೆ ಭಕ್ತಿಯ ಭಾವದಿ ನಿತ್ಯ ನೆನೆದರೆ ಮುಕ್ತಿ ದೊರೆಯುವುದಂತೆ ಶುದ್ಧ ಭಾವದಲ್ಲಿ ಸೇವೆಯ ಗೈದರೆ ಸೌಖ್ಯ ದೊರೆಯುವುದಂತೆ ನಿರ್ಮಲ ಮನದಲ್ಲಿ ಪಾದಕ್ಕೆ ಮಣಿದರೆ ಸ್ವರ್ಗ ಸಿಗುವುದಂತೆ ತಾಳ ಹಾಕುತ್ತ ಶಿವ ಶಿವ ಎಂದರೆ ಮಂತ್ರವ ನುಡಿದಂತೆ ಓಂ ನಮ ಶಿವಾಯ ಎಂದರೆ ಸಾಕು ಗುರುವು ಒಲಿವನಂತೆ ನಮ ಶಿವಾಯ ತಾಳ ಹಾಕುತ್ತ ಶಿವ ಶಿವ ಎಂದರೆ ಮಂತ್ರವ ನುಡಿದಂತೆ ಓಂ ನಮ ಶಿವಾಯ ಎಂದರೆ ಸಾಕು ಗುರುವು ಒಲಿವನಂತೆ
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಇಡೀ ಪ್ರಪಂಚ